कलबुर्गी से एक बड़ी खबर सामने आ रही है, जहां गरीब परिवारों के घर का सपना पिछले 6 साल से अधूरा पड़ा है। वार्ड नंबर 54 के तरफाइल लेआउट में 450 लाभार्थियों के लिए घर स्वीकृत किए गए थे, लेकिन आज तक एक भी घर पूरा नहीं हुआ। इसी के खिलाफ जय कन्नडिगर सेना के संस्थापक राज्य अध्यक्ष डॉक्टर दत्तू एच भाजगी के नेतृत्व में एक बड़ा कदम उठाया गया है। संगठन ने इस पूरे मामले को लेकर जिला कलेक्टर डीसी को एक ज्ञापन सौंपा है और न्याय की मांग की है। सेना का आरोप है कि कर्नाटक स्लम डेवलपमेंट बोर्ड के अधिकारियों की लापरवाही की वजह से काम रुका हुआ है। गरीब परिवारों ने 35,000 रुपए का डिमांड ड्राफ्ट डीडी भी जमा किया था, फिर भी उन्हें घर नहीं मिले। उल्टा वरिष्ठ अधिकारियों को झूठी रिपोर्ट दी जा रही है कि काम पूरा हो चुका है। यहाँ तक कि जिन लोगों ने अतिरिक्त पैसे दिए, उनका काम पहले किया गया और बाकी लोगों को नजरअंदाज कर दिया गया। निर्माण की गुणवत्ता भी बिल्कुल घटिया बताई जा रही है। डॉक्टर दत्तू एच भाजगी ने प्रशासन को चेतावनी दी है कि अगर 1 सप्ताह के अंदर जिम्मेदार अधिकारियों पर कार्रवाई नहीं की गई और गरीबों को उनके घर नहीं सौंपे गए, तो डीसी कार्यालय के सामने लाभार्थियों के साथ मिलकर बड़ा और उग्र आंदोलन किया जाएगा। ಇವತ್ತು ಜೈ ಕನ್ನಡ ಸೇನೆ ವತಿಯಿಂದ ಇವತ್ತೇನಪ್ಪ ಅಂದ್ರೆ ನಿನ್ನೆ ಡಿಸಿಯವರಿಗೆ ಮನವಿ ಕೊಟ್ಟು ಸ್ಲಮ್ ಬೋರ್ಡ್ ಬಡಾವಣೆಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸ್ಲಮ್ ಬೋರ್ಡ್ ಆಫೀಸ್ ಹತ್ತಿರ ಏನಪ್ಪ ಅಂದರೆ ಇವತ್ತು ನಾವು ತಾರ್ಪಲ್ ಬಡಾವಣೆಯಲ್ಲಿ 54 ವಾರ್ಡ್ನಲ್ಲಿ ಇವತ್ತು ಕಳಪೆ ಕಾಮಗಾರಿ ಏನಪ್ಪ ಅಂದ್ರೆ ಇವತ್ತು ಸುಮಾರು ಅವಾಗ ರೈಲ್ವೆ ಮಿನಿಸ್ಟರ್ ಇದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವಾಗ ಇದ್ದಾಗ 1026 ಮನೆಗಳು ಇದ್ದಿದ್ದು. 26 ಮನೆಗಳು ಇದ್ದಾಗ ಅವತ್ತು ನಮ್ಮ ಕಲಬುರಗಿ ನಗರಕ್ಕೆ ಬಂದು ತಾರ್ಪಲ್ ಬಡಾವಣೆಗೆ ಬಂದು ನಮ್ಮ ಖರ್ಗೆ ಸಾಹೇಬರು ಬಂದು ಕೇಸಿ ಇವತ್ತು ಚಾಲನೆ ಕೊಟ್ಟು ಮನೆಗಳು ನಮ್ಮ ಗರೀಬ್ ಇದ್ದವರಿಗೆ ಯಾರ್ಯಾರು ಗರೀಬರು ಇಲ್ಲ ಮನೆಗಳು ಕೊಡ್ರಿ ಅಂತ ಕೇಸಿ ಅವತ್ತು ಉದ್ಘಾಟನೆ ಮಾಡಿದಾಗ ಇವತ್ತೇನಪ್ಪ ಕೈಮು ಸ್ಲಮ್ ಬೋರ್ಡ್ ಅವರು ಇವತ್ತು ಯಾವುದು ಪೂರ್ಣ ಮಾಡಿದಿಲ್ಲ ಇನ್ನತ್ತಕ. ಯಾವುದು ಕಾಮಗಾರಿಗಳು ಕಳಪೆ ಕಾಮಗಾರಿಗಳು ಮನೆಗಳು ಇನ್ನತ್ತಕ. ಮತ್ತು ಅದು ಅಂತರೊಳಗೆ ಕಾಂಟ್ರಾಕ್ಟರ್ ನದೀಮ್ ಅಂತ ಅವರು ಇಬ್ಬರು ಆಫೀಸರು ಮತ್ತು ಮತ್ತು ಕೈಮು ಇಬ್ಬರು ಕಲ್ತ್ ಕೇಸಿ ಏನು ಮಾಡ್ತಾರೆ ಅಂದ್ರೆ ತಾರ್ಪಲ್ ಬಡಾವಣೆಯಲ್ಲಿ ಸುಮಾರು 8,000 ಮನೆಗಳು ಹಂಗೆ ಕಾಮಗಾರಿಗಳು ಪೂರ್ಣ ಆಗಿದ್ದಿಲ್ಲ. ಹಂಗೆ ಇಂಥ ಕಾಮಗಾರಿಗಳು ಅದು ಕಳಪೆ ಕಾಮಗಾರಿಗಳು ಅವ. ಅಲ್ಲಿ ಏನಪ್ಪ ಅಂದ್ರೆ ಇವತ್ತು ಒಂದು ಡಿಡಿಗಳು ಕಟ್ಟಬೇಕಂದ್ರೆ 35,000 ರೂಪಾಯಿ ಡಿಡಿ ಇತ್ತವಾಗ. ಕಟ್ಟಿದಾಗ ನಾವು ಮನೆಗಳು ಚೆನ್ನಾಗಿ ಕಟ್ತಾರಪ್ಪ ಅಂತ ತಾರ್ಪಲ್ ಬಡಾವಣೆದಾಗ ಕಟ್ಟಿದಾಗ ಮನೆಗಳು ಪಾಪ ಜನ ಏನು ಮಾಡೋದಾಗ ಗರೀಬಿ ಜನ ತಾರ್ಪಲ್ ಬಡಾವಣೆದಾಗ ಅಲ್ಲಿ ಎಲ್ಲಿ ಕಿರಾಯ ಕೊಟ್ಟು ಎಲ್ಲೇ ಒಂದು 5,000 ರೂಪಾಯಿ ಇರಲಿ ಅಲ್ಲಿ ಮನೆಗಳು ಅಂತ ಕೇಸಿ ಕಿರಿಯಾರ ಅಲ್ಲಿ ಇನ್ನತ್ತಕ ನಮ್ಮ ಮನೆಗಳು ತಾರ್ಪಲ್ ಬಡಾವಣೆದಾಗ ಇನ್ನತ್ತಕ ಆಗಿದ್ದಿಲ್ಲ. ಇಲ್ಲಿ ಮೊನ್ನೆ ಒಂದು 4 ದಿವಸದಾಗ ಬಂದು ಕೇಸಿ ಆಫೀಸರ್ಗಳು ಬಂದು 2 ತಿಂಗಳದಾಗ ನಮ್ಮ ಮನೆಗಳು ಕಂಪ್ಲೀಟ್ ಮಾಡಿ ಕೇಸ್ ಕೊಡ್ತೀನಿ ಕೇಸ್ ಅಂದ್ರೆ ಇಲ್ಲಿ ಕಂಪ್ಲೀಟ್ ಮಾಡೋಕೆ ಕೊಡ್ತೀನಪ್ಪ ಅಂತಂದ್ರೆ ಇನ್ನತ್ತಕ್ಕೆ ಕಂಪ್ಲೀಟ್ ಆಗಿದ್ದಿಲ್ಲ. ತಾರ್ಪಲ್ ಬಡಾವಣೆದಾಗ ಬಂದು ಕೇಸಿ ಅಲ್ಲಿ ನೋಡಿದ್ರೆ ತಾರ್ಪಲ್ ಬಡಾವಣೆದಾಗ ಅಲ್ಲಿ ಗಿಲವಿಲ್ಲ ಮತ್ತು ಅಲ್ಲಿ ಪೂರ್ಣ ಆಗಿ ಮನೆಗಳು ಆಗಿದ್ದಿಲ್ಲ. ಅಲ್ಲಿ ಹೋಗಿ ಏನು ಮಾಡ್ತಾರೆ, ಮನೆಗಳು ಒಂದು GPS ತೆಗಿತಾರೆ. GPS ಮಾಡ್ಕೇಸಿ ಏನು ಮಾಡ್ತಾರೆ, ಮನೆಗಳು ಕಂಪ್ಲೀಟ್ ಆಗ್ಯದ ಅಂತ GPS ಮಾಡ್ತಾರೆ. ಅದು ಮನೆಗಳೇ ಆಗಿಲ್ಲ, ಅಲ್ಲಿ GPS ಹೆಂಗೆ ಮಾಡ್ತೀರಿ? ಅದು GPS ಮಾಡ್ಕೊಂಡು ಕೇಸಿ ಅದ್ರ ದುಡ್ಡೇನು 6 ಲಕ್ಷ ದುಡ್ಡು ಬರ್ತದೆ. 6 ಲಕ್ಷ ದುಡ್ಡು ಬಂದಾಗ ನದೀಮಿಗೆ ಅಕೌಂಟಿಗೆ ಹೋಗ್ತದೆ, ಅವ್ನ ಅಕೌಂಟಿಗೆ ಹೋಗ್ತದೆ ನದೀಮಿಗೆ. ಮತ್ತು ಮತ್ತು ಕೈಮ್ ಸಾಬ್ ಮತ್ತು ಆಫೀಸರ್ ಇದ್ಬೇಕಂದ್ರೆ ಇವ್ನಿಗೆ ಹೇಳ್ಬೇಕಲ್ಲ ಕಾಂಟ್ರಾಕ್ಟರ್ಗೆ, ನೀವು ದುಡ್ಡು ಏನಪ್ಪ ಅವರು ಬೆನಿಫಿಷರ್ ಇದ್ದವ್ರಿಗೆ ದುಡ್ಡು ನೀವು ತೋತೆ ಅಂತಂದ್ರೆ ಮತ್ತು ಅಲ್ಲಿ ಮನೆಗಳಾಗಿಲ್ಲ GPS ತೆಗಿತೀರಂದ್ರೆ ಹೆಂಗೆ? ಇದು ಕೂಡಲೇ ಕಳಪೆ ಕಾಮಗಾರಿ ಅದ. ಅವ್ರು ಕೂಡಲೇ ಅವ್ರ ಮ್ಯಾಗ ನದೀಮ್ ಮ್ಯಾಗ ಮತ್ತು ಕೈಮ್ ಸಾಬ್ ಮ್ಯಾಗ ಕೂಡಲೇ ಅವ್ನ ಮ್ಯಾಗ FR ಆಗಬೇಕು. ಮತ್ತು ಕಾಂಟ್ರಾಕ್ಟರ್ ಅವ್ರ ಕೈ ತೊಳಗಿದ್ದವರು ಸಾದಿದ್ ಪಟೇಲ್ ಮತ್ತು ಇನ್ನೊಬ್ಬರು ಇಬ್ಬರು ಕಲ್ತು ಅವರು ಸಾದಿದ್ ಪಟೇಲ್ ಏನು ಮಾಡ್ತಾನೆ, ಏರಿಯಾಕ್ಕೆ ಹೋಗಿಸಿ ಅವನ ಬಳಿ ದುಡ್ಡು ತೊಗೋತಾರೆ. ಜನರ ಬಳಿ ಬೆನಿಫಿಷರ್ ಬಳಿ ಹೋಗಿ ದುಡ್ಡು ತೊಗೊಂಡು ನನಗೆ 30,000 ತೋರಿ, ನನಗೆ 15,000 ಕೊಡ್ರಿ ಅಂತ ದಾದರ ಆಗ್ತೇನೆ ಕೇಸ್ ಕೊಡ್ತಾರೆ. ಅದು ಇರೋದೇ 35,000 ರೂಪಾಯಿದಾಗ ನೀವು ಪೂರ ಮನೆಗಳು ಕಂಪ್ಲೀಟ್ ಮಾಡಿ ಅವ್ರಿಗೆ ಚಾವಿ ಹಾಕಿ ಕೊಡ್ಬೇಕಂತದ ಗೌರ್ಮೆಂಟದ ಆದೇಶ ಪ್ರಕಾರ ಅದ. ನೀವೇನದ ನೀವು ಹೋಗಿ ಜನರ ಬಳಿ ರೊಕ್ಕ ದುಡ್ಡು ತೊಗೊಂಡು ಕೇಸಿ ಇನ್ನತ್ತ ಕೆಲಸ ಮಾಡ್ತಿಲ್ಲ. ಅಲ್ಲಿ ಹೋದ್ರೆ MS ಕಿಮಲ್ದಾಗ ರೀತಿ ಹಾಕ್ತಾರೆ ಮತ್ತು ಅಲ್ಲೇ ಹಳ್ಳ ಹಾಕ್ತಾರೆ. ಮನೆಗಳು ಎಲ್ಲಿ ನಡೆದವ, ತಾರ್ಪಲ್ ಬಡಾವಣೆ ನಡೆದ. ನೀವು ಹಾಕೋದೆಲ್ಲಿ MS ಕಿಮಲ್ದಾಗ. ನೀವು MS ಕಿಮಲ್ದಾಗ ಬಂದು ಕೇಸಿ ಅಲ್ಲಿ ಬಂದು ನೀವು ಇಲ್ಲಿ ಕಳಿಸ್ತೀರಿ.
ಹಾಂ ಅವ್ರು ಬರೇ ಡಿಲೇ ಮಾಡ್ಕೊತ ಹೋಗ್ಯಾರ, ಬರೇ ಅದು ಡಿಲೇ ಮಾಡ್ಕೊತ ಹೋಗ್ಯಾರ. ಕೂಡಲೇ ಅವ್ರ ಮ್ಯಾಗ ಕಠಿಣ ಕ್ರಮ ತೊಗೊಂಡು ಕೂಡಲೇ ಅವ್ರ ಮ್ಯಾಗ FIR ಆಗಬೇಕು. ಯಾಕಂದ್ರೆ FIR ಆಗಲಿಲ್ಲ ಅಂತ ಅಂದ್ರೆ ಇವ್ರು ಹಂಗೆ ಕಳಪೆ ಕಾಮಗಾರಿ ಮಾಡ್ತಾರೆ, ಅನ್ಯ ಜನರ ಬಳಿ ದುಡ್ಡು ತೊಗೋತಾರೆ. ಅಲ್ಲಿ ಒಂದು ದಿನ ಕೆಲಸ ಮಾಡ್ಬೇಕಂದ್ರೆ 8,000 ರೂಪಾಯಿ 800 ರೂಪಾಯಿ ಅದ. 800 ರೂಪಾಯಿ ಅದಾಗ ಏನು ಕಾರ್ಮಿಕರು ಪಾಪ ಕೆಲಸ ಮಾಡ್ಬೇಕು ತಾರ್ಪಲ್ ಬಡವಣ್ಣದಾಗ. ಇವ್ರು ಬರೀ ಹಿಂಗೆ ಮಾಡ್ಕೊಂತ ಹೋದ್ರೆ ಬರೀ ಒಂದು ದಿವ್ಸದಾಗೆ ಇಷ್ಟು ಮಾಡತ್ತಾರ. ಪಾಪ ನಮ್ಮ ಮನೆಗಳು ಆತಪ್ಪ ಅಂತ ಕೇಸ ಕನಸು ಕಾಣ್ಲಾಕತ್ತಾರ. ಪಾಪ ಅಲ್ಲಿ ಕಿರೆ ಕಟ್ಲಾಕತ್ತಾರ, ಈ ಮನೆಗಳು ಆಗಲಾಗಾರ. ಅಲ್ಲಿ ಛತ್ ಬಿ ಆಗಿಲ್ಲ ಮತ್ತು ಮನೆಗಳು ಪುಲ್ಲ ಕಾಮಗಾರಿ ಆಗಿಲ್ಲ. ಅಲ್ಲಿ ನೋಡಿದ್ರು ನೀವು ಮಾಧ್ಯಮ ಮುಖಾಂತರ ಹೋಗ್ರಿ, ಅಲ್ಲಿ ಏರಿಯಾಗ ತಾರ್ಪಲ್ ಬಡವಣ್ಣದಾಗ ಇನ್ನೂ ತನಕ ಕೆಲಸಗಳಾಗಿಲ್ಲ. ಅದು ಕೂಡಲೇ ಪೂರ್ಣ ಆಗಬೇಕು. ಆಗಲಿಲ್ಲಪ್ಪ ಅಂದ್ರೆ ನಾವು ನಿನ್ನೆ ಒಂದು DC ಅವ್ರಿಗೆ ಮನವಿ ಕೊಟ್ಟಿದ್ದು. DC ಅವರು ಒಂದು ತಂಡ ರಚನೆ ಮಾಡಿರಿ ಸರ್, ನೀವು ಒಂದು ಅದರ ರಚನೆ ಮಾಡ್ಕೇಸಿ ಅಲ್ಲಿ ಮಹಾನಗರ ಪಾಲಿಕೆಯವರು ಇರಬೇಕು, ಮತ್ತು ಅಲ್ಲಿ CO ಅವರು ಒಂದು ಇದ್ರೊಳಗೆ ಇರಬೇಕು, ಮತ್ತು ಪೊಲೀಸ್ ಕಮಿಷನರ್ ಭೀ ಇರಬೇಕು. ಅದು ತಂಡ 4 ತಂಡ ಮಾಡ್ಕೇಸಿ ರಚನೆ ಮಾಡಿ ತಾರ್ಪಲ್ ಬಡಾವಣೆಗೆ ಹೋಗ್ಕೇಸಿ ಅಲ್ಲಿ ಹೋಗಿ ನೋಡಿ ಒಂದು ಮನೆಗೆ ಹೋಗಿ ಬೆನಿಫಿಷರಿಗೆ ಕೇಳಬೇಕು, ನಿಮ್ಮ ಮನೆಗಳು ಎಷ್ಟು ನಿಮಗೆ ದುಡ್ಡು ಬಂದದ, ನಿಮ್ಮ ಮನೆಗಳು ಎಷ್ಟು ಕಂಪ್ಲೀಟ್ ಆಗ್ಯಾವ, ಎಷ್ಟು ಇಲ್ಲ ಅಂದ್ರೆ ನೀವು ಪರಿಶೀಲನೆ ಮಾಡ್ಕೇಸಿ ನೀವೇ ರಿಪೋರ್ಟ್ ಕೊಡ್ರಿ. ಹಂಗಾದ್ರೆ ಅದು ಈಗ ಇವು ಏನದಾರ ಪೂರ ಕಳ್ತನ ಮಾಡ್ಲತ್ತಾರ. ಕಳ್ತನ ಅಂದ್ರೆ ಪೂರ ಅದು ಜನರ ಬಳಿ ದುಡ್ಡು ತೊಗೊಂಡೆ ಕಳ್ತನ ಮಾಡ್ಲತ್ತಾರ. ಇವ್ರು ದುಡ್ಡು ಕಳ್ತನ ಮಾಡಕೇಸಿ ಅವ್ರ ಬಳಿ ಬೆನಿಫಿಷರಿ ಬಳಿ ರೊಕ್ಕ ದುಡ್ಡು ತೊಗೊಂಡು ಈ ಥರ ಮಾಡ್ಲತ್ತಾರ. ಕೂಡಲೇ ಏನು ಕೈಮ್ ಏನು AW ಅವ್ರ ಮ್ಯಾಗ ಕೊಟ್ಟು ಕಠಿಣ ಕ್ರಮ ತೊಗೋಬೇಕು. ಏನು ಕೂಡಲೇ ಏನು ಕಾಂಟ್ರಾಕ್ಟರ್ ನದೀಮ್ ಅಂತ ಅವನ ಮ್ಯಾಗ ಒಂದು, ಯಾಕಂದ್ರೆ ನದೀಮ್ ಅಂದ್ರೆ ದುನಿಯಾದ ಕೋಟಿಗಟ್ಟಲೆ ಮನೆ ಕಟ್ಟ್ಯಾನವ. ಅವ್ನು ಕೂಡಲೇ ರೇಡ್ ಹಾಕ್ಬೇಕು. ಯಾಕಂದ್ರೆ ಲೋಕಾಯುಕ್ತಲ್ಲಿ ರೇಡ್ ಹಾಕ್ಬೇಕು. ಏನು ನದೀಮ್ ಅಂತ ನದೀಮ್ ಮ್ಯಾಗ ಪೂರ ಕೂಡಲೇ ಅವನ ಮ್ಯಾಗ ಕಠಿಣ ಕ್ರಮ ತೊಗೊಂಡು ಅವನು ಲೋಕಾಯುಕ್ತ ಅವನ ಮ್ಯಾಗ ದಾಳಿ ಮಾಡ್ಬೇಕಂತ ನನ್ನ ಬೇಡಿಕೆ ಅದ. ಮತ್ತು ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ AW ಕೈಮ್ ಸಾಬ್ ಅವನ ಮ್ಯಾಗ ಕೋಟ್ಯಾಂತರ ಇನ್ನೂ ತಗ ರಿಟೈರ್ಮೆಂಟ್ ಆಗ್ತಾನೆ ಹಂಗೆ ಕಂಟಿನ್ಯೂ ಅದ. ಈಗ ಎರಡು ವರ್ಷ ಆಯ್ತು 2 ವರ್ಷ ಆಯ್ತು. ಈಗ ಆಲ್ರೆಡಿ ನಮಗೆ ಭರವಸೆ ಕೊಟ್ಟೋಗ್ಯಾರ, ಮೊನ್ನೆ ಬಂದ್ ಕೇಸೋಗ್ಯಾರ. ನೀವು ರಿಟೈರ್ಮೆಂಟ್ ಆದ್ಮ್ಯಾಗ ಅಲ್ಲಿ ಬರೋರು ಯಾರು? ಈ ರಿಟೈರ್ಮೆಂಟ್ ಆಗ್ಲಕತ್ತೀನಿ ಅಂದ ಕೆಲಸ ಯಾರು ಮಾಡ್ತಾರೆ? AW ಅವರು ರಿಟೈರ್ಮೆಂಟ್ ಆಗ್ಲತ್ತಾರ, ಅದು ಕೆಲಸ ಯಾರು ಮಾಡತ್ತಾರಲ್ಲಿ? ಅದು AW ಅವರು ಕೂಡಲೇ AW ಅವರಿಗೆ ನೀವು ಕೆಲಸ ಮಾಡ್ತೀರಂದ್ರೆ ಯಾರಿಗೆ ಮಾಡ್ತೀರ ಅಂತ ಏರಿಯಾಗೆ ಬಂದು ಕೇಳಿದ್ರೆ ನೀವು AW ಅವರು ರಿಟೈರ್ಮೆಂಟ್ ಆಗ್ಯಾರ, ರಿಟೈರ್ಮೆಂಟ್ ಆಗ್ಲಾಕತ್ತೀರಿ. ಅಲ್ಲಿ ಪೂರ್ಣ ಮನೆಗಳು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆಗಲಿ ಅಂದ್ರೆ ನಾವು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ವರಿಗೆ ಬೆಂಗಳೂರಿಗೆ ಹೋಗಿ ನಾವು ಮನವಿ ಸಲ್ಲಿಸ್ಬೇಕಾಗ್ತದೆ. ಇಲ್ಲಿ ಬರ್ತಕ್ಕ ದಿನಗಳಲ್ಲಿ ಸ್ಲಮ್ ಬೋರ್ಡ್ ಆಫೀಸ್ ಎದುರುಗಡೆ ನಾವೆಲ್ಲ ಜನರಿಗೆ ತೊಗೊಂಡು ಅಲ್ಲೇ ಪ್ರತಿಭಟನೆ ಮಾಡಿ ಉಗ್ರ ಹೋರಾಟ ಮಾಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ.